ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 335ನೇ ದಿವಸ. ಇವತ್ತು ಆಗಸ್ಟ್ 8ನೇ ದಿವಸ, ಅಂದರೆ ನಮ್ಮ ಯಿಂಗ್ ಯಾಂಗ್ ಚಾಲೆಂಜು ಕೊನೆಯ ದಿವಸ. 69 ದಿವಸಗಳು ಎಷ್ಟೋ ಮಾಸ್ಟರ್ಸ್, ಸುಮಾರು ಒಂದು 700 ಮಾಸ್ಟರ್ಸ್ ಈ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟೋ ಒಂದು ಪ್ರಯತ್ನದಿಂದ ಮಾಡಿ, ಅದರಲ್ಲಿ ಎಷ್ಟೋ ಮಾಸ್ಟರ್ಸು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದು. ನಿಮ್ಮೆಲ್ಲರಿಗೆ ಹ್ಯಾಟ್ಸ್ ಆಫ್, ಕಂಗ್ರ್ಯಾಚುಲೇಷನ್ಸ್. ಇದು ಸೆಲೆಬ್ರೇಷನ್ ಟೈಮ್. ಇಷ್ಟೊಂದು ಮಾಸ್ಟರ್ಸು ಯಿಂಗ್ ಯಾಂಗ್ ಚಾಲೆಂಜ್ ಪಾಠಿಸಿದ್ರು. 69 ದಿವಸಗಳನ್ನು ಪ್ರತಿ ದಿವಸ ಧ್ಯಾನ ಮಾಡಿ, ಪ್ರತಿ ದಿವಸ ಪುಸ್ತಕವನ್ನು ಓದಿ, ಪ್ರತಿ ದಿವಸ ಅವ್ರ ಧ್ಯಾನ ಅನುಭವಗಳನ್ನ ಹೊಸ ಮಾಸ್ಟರ್ಸ್ಗೆ ಹೇಳಿ, ಪ್ರತಿ ದಿವಸ ಶರೀರವನ್ನು ಚೆನ್ನಾಗಿ ನೋಡಿಕೊಂಡು ಎಕ್ಸಸೈಸಸ್ ವರ್ಕೌಟ್ಸ್ ಮಾಡಿ, ಬಾಯಿಂದ ಒಂದು ಗಾಸಿಪ್ಪು ಬಂದಿಲ್ಲ, ಅಂದರೆ ಕಂಪ್ಲೇಂಟ್ಸ್ ಇಲ್ಲ, ಜಡ್ಜ್ಮೆಂಟ್ಸ್ ಇಲ್ಲ, ಬೇರೆಯೊಬ್ಬರ ಬಗ್ಗೆ ನೆಗೆಟಿವಿಟಿ ಇಲ್ಲ, ತುಂಬ ಸ್ಟ್ರಿಕ್ಟ್ ಆಗಿ ಶಾಕಾಹಾರವನ್ನು ಪಾಠಿಸಿ, ಆಮೇಲೆ ನೋ ಗಾರ್ಲಿಕ್, ನೋ ಮಶ್ರೂಮ್, ನೋ ಮೈಕ್ರೋವೇವ್ ಪಾಟಿಸ್ತಾ, ಎಲ್ಲಿ ಹೊರಗೆ ಹೋಗಿದ್ರು ಯಾವ ತಿಂತಾ ಇದ್ದೀವಿ, ನಾವು ಒಳಗೆ ಏನು ಹೋಗ್ತಾ ಇದೆ ಅನ್ನೋ ಜಾಗೃತತೆ ಜಾಸ್ತಿ ಆಯಿತು. ಪ್ರತಿ ದಿವಸ ಅವರ ಅನುಭವಗಳನ್ನ ಬರೆಯೋಕೆ ಜರ್ನಲಿಂಗ್ ಅನ್ನ ಮಾಡ್ತಾ ಬಂದಿದ್ರು. ಪ್ರತಿ ದಿವಸ ಮ್ಯೂಸಿಕ್ ಇಲ್ಲಾಂದ್ರೆ ಆರ್ಟ್ಸ್ ಅನ್ನು ಮಾಡಿ ಅವ್ರ ಕ್ರಿಯೇಟಿವಿಟಿ ಅನ್ನ ಹೆಚ್ಚಾಕಿ, ಅದರಿಂದ ಅವ್ರ ಇಂಟ್ಯೂಷನ್, ಸೋಲ್ ಕನೆಕ್ಷನ್ ಜಾಸ್ತಿ ಆಗಿದೆ. ಇದರ ಜೊತೆ 2 ಹುಣ್ಣಿಮೆ ದಿವಸಗಳು 3 ಗಂಟೆ ಕಾಲ ಧ್ಯಾನ, ಮತ್ತೆ ಫಸ್ಟ್ ಟೈಮು 4 ಝೂಮ್ ಸೆಷನ್ಸು ಇಲ್ಲಾಂದ್ರೆ ಫಿಸಿಕಲ್ ಸೆಷನ್ಸನ್ನು ಕೊಟ್ಟರು. ಇಷ್ಟೊಂದು 69 ದಿವಸಗಳಲ್ಲಿ ಆಗುತ್ತಾ ಅಂದರೆ ಆಗುತ್ತೆ. ಅದನ್ನ ನಾವು ಪ್ರೂವ್ ಮಾಡಿದ್ವಿ, ಪ್ರಯತ್ನ ಮಾಡಿದ್ರು, ಎಲ್ಲರೂ ಮಾಡಿದ್ರು, ಎಷ್ಟೋ ಮಾಸ್ಟರ್ಸ್ ಸಕ್ಸಸ್ ಆಗಿದ್ರು. ಇವರೆಲ್ಲರೂ ಸಕ್ಸಸ್ಗೆ ಮೇನ್ ಕಾರಣ 22 ಲೀಡರ್ಸ್ ಇಲ್ಲ ಅಂದರೆ ಈ ಒಂದು ಚಾಲೆಂಜ್ ಅನ್ನೋದು ಕಷ್ಟ ಆಗುತ್ತೆ. ಎರಡನೇದು, ಲೀಡರ್ಸ್ ಇಲ್ಲ ಅಂದರೆ ಒಂದು ಮೋಟಿವೇಶನ್ ಸಿಗಲ್ಲ. ಎಷ್ಟೋ ಮಾಸ್ಟರ್ಸು ಅವ್ರು ನನಗೆ ಹೇಳಿದ್ರು, ನಮ್ಮ ಗ್ರೂಪ್ ಲೀಡರು ಡೈಲಿ ಫೋನ್ ಮಾಡ್ತಾರೆ ಸರ್, ಯಾವಾಗ ಮೆಸೇಜ್ ಮಾಡಿದ್ರು ರೆಸ್ಪಾಂಡ್ ಆಗ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳಕ್ಕೂ ಆನ್ಸರ್ಸ್ ಕೊಡ್ತಾ ಇದ್ದಾರೆ, ಲೀಡರ್ಸ್ ಮೋಟಿವೇಶನಿಂದಾನೇ ಇದಾಗಿದೆ ಅಂತ. ರಿಯಲ್ ಮಾಸ್ಟರ್ಸ್ ಕೆಲವೊಬ್ಬ ಲೀಡರ್ಸ್ 2-3 ಗ್ರೂಪ್ಸ್ ನೋಡ್ಕೊಂಡಿದ್ರು. ಯಾಕಂದರೆ ಒಂದೊಂದು ಪರಿಸ್ಥಿತಿಗಳು ಚೇಂಜ್ ಆಗಿದ್ರೆ, ಜವಾಬ್ದಾರಿ ಜಾಸ್ತಿ ತಗೊಳ್ಳೋ ಸಮಯ ಬಂದರೆ ಆ ಲೀಡರ್ಸು ಓಪನ್ ಆಗಿದ್ರು. ಅವ್ರವ್ರು ಪಾಟಿಸ್ಬೇಕು ಅಂದ್ರೇ ಎಷ್ಟೋ ಕಷ್ಟ. ಆದರೆ ಒಬ್ಬೊಬ್ಬರು 50-100 ಜನನ ನೋಡಿಕೊಂಡು ಅವರು ಸಕ್ಸಸ್ ನೋಡಿಕೊಂಡು ಇವರು ಮಾಡಿದ್ರು. ದೇ ಆರ್ ಎನ್ಲೈಟೆಡ್ ಮಾಸ್ಟರ್. ನಮಗೋಸ್ಕರ ಮಾತ್ರ ನಾವು ಮಾಡೋದು ಇಂದ ಎಲ್ಲರಿಗೋಸ್ಕರ ನಾವು ಮಾಡಿರೋ ಆ ಪ್ರಯತ್ನ ಆಗಲಿ, ಆ ಸೇವೆ ಆಗಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ ಒಂದು ತುಂಬ ಹೈಯೆಸ್ಟ್ ಸ್ಟೇಟನ್ನು ನಾವು ರೀಚ್ ಮಾಡ್ತೀವಿ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಆಗಿ ನಾನು ಹೇಳಿದ್ನಿ, ಈ ಯಿಂಗ್ ಯಾಂಗ್ ಚಾಲೆಂಜ್ ಅನ್ನೋದು ಬೈಕಲ್ಲಿ ನಾನು ಹೋಗ್ತಾ ಬಂದಿರೋ ಒಂದು ಮೆಸೇಜ್. ಇಮ್ಮಿಡಿಯೇಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಫಸ್ಟ್ ಟೈಮು ಯಿಂಗ್ ಯಾಂಗ್ ಚಾಲೆಂಜ್ 1 ಜಸ್ಟ್ ಹೇಳಿದ್ರಿ, ಎಲ್ಲರೂ ಪಾರ್ಟಿಸಿದ್ರು. ಬಟ್ ಎಷ್ಟು ಜನ ಮಾಡಿದ್ರು, ಎಷ್ಟು ಜನ ಸಕ್ಸಸ್ ಆಗಿದ್ರು, ಏನು ಬದಲಾವಣೆ ಸ್ವಲ್ಪ ಜನದಿಂದ ನನಗೆ ಬಂದಿದೆ. ಬುದ್ಧ ಪೌರ್ಣಮಿ ಹತ್ರ ಅವತ್ತು ನಾನು ಹೇಳ್ತಾ ಇದ್ದೀನಿ, ಬುಕ್ಸ್ ತೋರಿಸಿ ಅಂತ. ಎಷ್ಟೋ ಜನ ಬುಕ್ಸ್ ಬ್ಯಾಗಲ್ಲಿ ಇದೆ, ಬುಕ್ಸ್ ಮನೆಯಲ್ಲಿ ಇದೆ ಅಂತ ಕತೆ ಹೇಳ್ಬಿಟ್ಟು ಬರೀ ನಾನು ಶೇಕ್ ಹ್ಯಾಂಡ್ ಮಾತ್ರ ಕೊಟ್ಬಿಟ್ಟು ಹೋಗ್ಬಿಟ್ರು. ಬಟ್ ಅವಾಗ ನನಗೆ ಒಂದು ಐಡಿಯಾ ಬಂತು, ಈ ಥರ ಈ ಸತಿ ಬಿಡಲ್ಲ, ನಿಮ್ಮೆಲ್ಲರನ್ನ ಲೀಡರ್ಸ್ ಕೆಳಗೆ ಆಗ್ತೀನಿ ಅಂತ ಆಗ್ಬಿಟ್ರೆ, ಈಗ ಪ್ರತಿಯೊಬ್ಬರೂ ನಿಜವಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಮಾಡಬೇಕು. ಯಾಕಂದರೆ ಒಂದು ಫೋನಲ್ಲಿ ಸೆಲ್ಫಿ ತಗೊಳ್ಳೋದು, ವಾಕಿಂಗ್ ಟೈಮಲ್ಲಿನೂ, ಮತ್ತೆ ಒಂದು ಕೊಲಾಜ್ ಹೆಂಗ್ ಮಾಡೋದು, ಕ್ಯಾನ್ವಾ ಟೂಲ್ಸ್, ಅಂದರೆ ಟೆಕ್ನಾಲಜಿಯಲ್ಲೂ ಪ್ರತಿಯೊಬ್ಬರು ಡೆವಲಪ್ ಆಗಿದೆ. ಒಂದು ಝೂಮ್ ಮಾತ್ರ ಅಲ್ಲ, ಟೆಕ್ನಾಲಜಿಯಲ್ಲಿನೂ ಹೆಂಗ್ ಶೇರ್ ಮಾಡಬೇಕು. ವಯಸ್ಸು ಎಷ್ಟು ಹಾಕಿದ್ರು ಒಬ್ಬ ಅಜ್ಜಿ ಇದ್ದಾರೆ, 70-75 ಇರ್ತಾರೆ, ಅವರು ಡೈಲಿ ಕೊಲಾಜ್ ಮಾಡಿ ಅವ್ರು ಡೈಲಿ ಚಾಲೆಂಜಸ್ನು ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಪ್ರತಿ ಗ್ರೂಪಲ್ಲಿ ಏನೇನು ಬರ್ತಾ ಇದೆ, ಯಾರು ಸಿನ್ಸಿಯರ್, ನಾನು ನೋಡ್ತಾ ಇರ್ತೀನಿ. ಅಷ್ಟೊಂದು ಏಜ್ಗೆ ಸಂಬಂಧ ಇಲ್ಲ. ಸಿನ್ಸಿಯರಿಟಿ, ಸೀರಿಯಸ್ನೆಸ್ ಬ್ರೀಡ್ಸ್ ಎನ್ಲೈಟ್ಮೆಂಟ್ ಅಂತ ಪತ್ರಿಜಿ ಅವ್ರು ಯಾವಾಗಲೂ ಹೇಳ್ತಾರೋ, ಅದು ಈ ಚಾಲೆಂಜ್ ಮೂಲಕ ಗೊತ್ತಾಗಿದೆ. ಯಾರ್ಯಾರು 2 ಹುಣ್ಣಿಮೆ ದಿವಸಗಳು ಅಟ್ಲೀಸ್ಟ್ 2 ಝೂಮ್ ಆರ್ ಫಿಸಿಕಲ್ ಸೆಷನು, ಮತ್ತೆ ಈ ಎಂಟೈರ್ ಯಿಂಗ್ ಯಾಂಗ್ ಚಾಲೆಂಜ್ 70% ಜಾಸ್ತಿ ಮಾಡಿದ್ರು, ಅವರೆಲ್ಲನೂ ಅಚೀವರ್ಸ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ನೀವೆಲ್ಲರೂ ಅದರೊಳಗೆ ಹೋಗ್ತೀರಿ. ನಿಮಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ, ಬೇರೆ ಒಬ್ಬರಿಗೆಲ್ಲ ಸೆಕೆಂಡ್ ಪ್ರಿಫರೆನ್ಸ್, ಯಾವುದೇ ಆದ್ರೂ. ಯಾಕಂದರೆ ಒಂದು ಚಾಲೆಂಜ್ ತಗೊಂಡಿದ್ರೆ ನೀವು ಅದು ಪಾರ್ಟಿಸಿದ್ದೀರೋ ಒಂದು ಮಾಸ್ಟರ್ ಅಂತ ನೀವು ಪ್ರೂವ್ ಮಾಡ್ಕೊಂಡಿದ್ರಿ. ಮತ್ತೆ ನನ್ನ ಸಮಯ ನಿಮಗೆ ಕೊಡಬೇಕು. ಯು ಡಿಸರ್ವ್ ಬೆಟರ್. ಮತ್ತೆ ನೆಕ್ಸ್ಟ್ ಚಾಲೆಂಜು
ಸೆಪ್ಟೆಂಬರ್ 1 ಸ್ಟಾರ್ಟ್ ಆಗುತ್ತೆ. ಇದನ್ನು ಟೆಕ್ನಾಲಜಿನ ಇನ್ನೂ ಚೆನ್ನಾಗಿ ಯೂಸ್ ಮಾಡಿ ಏನು ಮಾಡಬೇಕು ಅನ್ನೋದಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಅದನ್ನು ಬರುತ್ತೆ, ಮಾಡೋಣ. ಸೊ ಇವತ್ತು ಒಂದು ಇಂಗ್ಯಾನ್ ಚಾಲೆಂಜ್ 2 ಅನ್ನೋದು ಕಂಪ್ಲೀಷನ್ ಬಂದಿದೆ. ಒಂದು ಸೆಲೆಬ್ರೇಷನ್ ಡೇ, ಸಕ್ಸಸ್ ಡೇ. ಎಲ್ಲ ಲೀಡರ್ಸ್ ಜೊತೆ ನಾನಿವತ್ತು ಫೋನ್ ಮಾಡಿ ನಿಮಗೆಲ್ಲರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಿ ನಾನು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಪಾರ್ಟಿಸಿಪೇಷನ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರನ್ನು ನೋಡಿಕೊಂಡು ನಿಮ್ಮದು ಮಾಡಿದಿರೋ ಎಲ್ಲ ಲೀಡರ್ಸ್ಗೆ ತುಂಬ 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 ಥ್ಯಾಂಕ್ ಯು.